ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಲೈಫ್ ಟು ಎಕ್ಸ್ಪೀರಿಯನ್ಸ್. ತುಂಬ ದಿನಗಳ ನಂತರ ಮತ್ತೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಸ್ವಲ್ಪ ಬ್ಯುಸಿ ಆಗಿರೋ ಕಾರಣ ಇಷ್ಟು ದಿನ ನಿಮ್ಮನ್ನ ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ನಾವು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಬಂದು 2 ದಿನ ಆಗಿದೆ. ಇವತ್ತು 3ನೇ ದಿನ. ಇಲ್ಲಿಂದ ನಾವು ನಮ್ಮ ಒಂದು ಡ್ರೀಮ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಫಸ್ಟ್ ಸ್ಟೆಪ್ಗೆ ಅಂತ ಹೊರಟಿದ್ದೀವಿ. ಇವತ್ತು ಚಿಕ್ಕಮಗಳೂರಿಂದ ಎನ್ ಆರ್ ಪುರಕ್ಕೆ ಹೋಗ್ತಾ ಇದ್ದೀವಿ. ಎನ್ ಆರ್ ಪುರದಲ್ಲಿ 9:30 ಅಥವಾ 9:45 ಒಳಗಡೆ ಇರಬೇಕು ಅಂತ ಹೇಳಿದ್ದಾರೆ. ಏನು ಎತ್ತ ಯಾಕೆ ಅಲ್ಲಿರಬೇಕು ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ. ಚಿಕ್ಕಮಗಳೂರಿನಲ್ಲಿ ಬೆಳಗ್ಗೆನೇ 4 o'clock ಎದ್ದು ಎಲ್ಲ ರೆಡಿಯಾಗಿ ಈಗ 6 o'clock ಆಗಿದೆ, 6:15 ಆಗಿದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೋಗ್ತಾ ನಮ್ಮ ಜರ್ನಿ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀವಿ. ಬನ್ನಿ. ಮನೆಯಲ್ಲಿ ಏನು ವೇಟ್ ಮಾಡ್ತಾ ಇದ್ದೀರಾ ಕಾರಲ್ಲಿ ಕುತ್ಕೊಂಡು? ಪ್ರತಿ ಬೆಂಗಳೂರಿನಿಗೂ ಒಂದು ಡ್ರೀಮ್ ಇರುತ್ತೆ. ಅಲ್ಟಿಮೇಟ್ಲಿ ಒಂದು ಫಾರ್ಮ್ ಹೌಸ್ ಇರಬೇಕು ಅಂತಂದು. ಫಾರ್ಮ್ ಹೌಸ್ ಇನ್ನೂ ಆಗಿಲ್ಲ, ಬಟ್ ಫಾರ್ಮ್ ಆಗ್ತಾ ಇದೆ. ಇವಾಗ ಅದಕ್ಕೋಸ್ಕರ ಬಂದಿದ್ದೀವಿ, ರಿಜಿಸ್ಟ್ರೇಷನ್ಗೆ ಬಂದಿದ್ದೀವಿ. ಇವಾಗ ಒಂದು ಫಾರ್ಮ್ ತಗೊಂಡಿದ್ದೀವಿ. ಅದು ಇಲ್ಲೇ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಲ್ಲಿ ಎನ್ ಆರ್ ಪುರ ತಾಲೂಕಿನಲ್ಲಿರುವಂತ ಅಲ್ಲಿ ಒಂದು ಪ್ಲೇಸ್ ನ ನೋಡಿ ತುಂಬಾ ಇಷ್ಟ ಆಗೋಯ್ತು. ಲವ್ ಎಟ್ ಫಸ್ಟ್ ಸೈಟ್ ಅಂತಾನೆ ಹೇಳ್ಬೋದು. ನೋಡಿದ ತಕ್ಷಣ ತುಂಬಾ ಖುಷಿಯಾಗಿ ತುಂಬಾ ಸಾಹಸ ಮಾಡಿ ಇವತ್ತು ಪರ್ಚೇಸಿಂಗ್ ಆಗಕ್ಕೆ ಆಲ್ಮೋಸ್ಟ್ ಎಂಡ್ ಸ್ಟೇಜಿಗೆ ಬಂದಿದ್ದೀವಿ. ಈಗ ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಿದ್ದೀವಿ. ಇವತ್ತು ರಿಜಿಸ್ಟ್ರೇಷನ್ ಮುಗಿಸ್ಕೊಂಡು ಆಮೇಲೆ ನಮ್ಮ ಫಾರ್ಮಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ, ನಿಮಗೂ ಕೂಡ ತೋರಿಸ್ತೀವಿ. ಲಾಂಗ್ ಸ್ಟ್ಯಾಂಡಿಂಗ್ ಡ್ರೀಮ್ ಅಂತ ಹೇಳ್ಬೋದು. ಇದು ತುಂಬಾ ವರ್ಷದಿಂದ ನಾವು ಅನ್ಕೊಂಡಿದ್ವಿ, ಬಟ್ ಇನ್ನೂ ಡ್ರೀಮ್ ಫುಲ್ ಕಂಪ್ಲೀಟ್ ಆಗ್ಬೇಕಂದ್ರೆ ಫಾರ್ಮ್ ಹೌಸ್ ಆಗ್ಬೇಕು. ಅದು ಹೌಸ್ ಯಾವಾಗ ಆಗುತ್ತೆ ಇನ್ನೂ ಗೊತ್ತಿಲ್ಲ. ನಮ್ದು ಇದು ಪ್ರಾಸೆಸ್ ತುಂಬಾ ದಿನದಿಂದ ನಡೀತಾ ಇದೆ. ಒಂದು ಪ್ಲೇಸ್ ನೋಡಿದ್ದು, ಅದ್ರ ನಂತರ ಮತ್ತೆ ವೆರಿಫಿಕೇಶನ್ ಅದು ಇದು ಅನ್ಕೊಂಡು ತುಂಬಾ ಬಿಸಿನೇ ಇದ್ವಿ. ಆಕ್ಚುಲಿ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡೋದು ತುಂಬಾನೇ ಕಾಂಪ್ಲಿಕೇಟೆಡ್. ಯಾಕಂದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ತುಂಬಾನೇ ಟಿಡಿಯಸ್ ಆಗಿರುತ್ತೆ. ಮಲ್ಟಿಪಲ್ ಅಡ್ವೊಕೇಟ್ಸ್ ನ ಮೀಟ್ ಮಾಡಬೇಕು, ಅವ್ರದ್ದು ಒಪಿನಿಯನ್ ತಗೋಬೇಕು, ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ನೆಲ್ಲ ತೆಗಿಸ್ಬೇಕು. ಓವರ್ ಆಲ್ ಪ್ರೊಸೆಸ್ ನಮಗೆ ಹೆಚ್ಚು ಕಡಿಮೆ 1 ತಿಂಗಳಿಂದ ನಾವು ತುಂಬಾನೇ ಬಿಸಿ ಇದೀವಿ. ಅದಕ್ಕೆ ನೀವು ಕೇಳ್ಬೋದು ಯಾಕೆ ಇಷ್ಟು ದಿವಸದಿಂದ ವಿಡಿಯೋಸ್ ಬರ್ತಾ ಇಲ್ಲ ಅಂತ. ಇದ್ರಲ್ಲೇ ಬಿಸಿ ಇದ್ವಿ. ಫಸ್ಟ್ ನಾವು ಹಂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ಯಾವ ಪ್ಲೇಸ್ ನೋಡ್ಬೇಕು ಅಂತ. ಸುಮಾರು ಫಾರ್ಮ್ಸ್ ನ ನೋಡ್ಕೊಂಡು ಕೊನೆಗೆ ಅಲ್ಟಿಮೇಟ್ಲಿ ಇದು ಇಷ್ಟ ಆಯ್ತು. ಆ ಪ್ಲೇಸ್ ನಿಮಗೆ ತೋರಿಸ್ತೀನಿ ಆಮೇಲೆ ಹೋದ್ಮೇಲೆ. ನಿಮಗೂ ಕೂಡ ಇಷ್ಟ ಆಗುತ್ತೆ. ತುಂಬಾನೇ ಒಳ್ಳೆ ಲೊಕೇಶನ್. ಫಾರ್ಮ್ ಹೌಸ್ ಮಾಡ್ಲಿಕ್ಕಂತೂ ಮೋಸ್ಟ್ ಆಪ್ಟ್ ಅಂತ ಹೇಳ್ಬೋದು. ಸುತ್ತಲೂ ಎಲ್ಲ ಗುಡ್ಡಗಾಡು ಮತ್ತೆ ಎಲ್ಲ ಒಳ್ಳೆ ಯಾವ್ದೋ ರಿಸಾರ್ಟ್ ಎಲ್ಲ ಮಾಡ್ಲಿಕ್ಕಂತೂ ಸೂಪರ್ ಪ್ಲೇಸ್ ಅದು. ಮತ್ತೆ ಅದು ಒಂಥರ ಸೆಂಟರ್ ಆಫ್ ಮಲ್ಟಿಪಲ್ ಡೆಸ್ಟಿನೇಷನ್ಸ್ ಅಂತ ಹೇಳ್ಬೋದು. ಇಲ್ಲಿ ಬಂದ್ರೆ ಟೂರಿಸ್ಟ್ ಗಳಿಗೆ ತುಂಬಾನೇ ಆಪ್ಷನ್ಸ್ ಇರುತ್ತೆ. ಅದನ್ನೆಲ್ಲ ನೋಡೋಣ ಮುಂದೆ ಫ್ಯೂಚರ್ ಅಲ್ಲಿ. ಆ ಪ್ಲಾನ್ ನ ಹಂಗೂ ಇಟ್ಕೊಂಡಿದೀವಿ. ನೋಡೋಣ ಏನೋ ಹೋಮ್ ಸ್ಟೇನೋ ಅಥವಾ ರಿಸಾರ್ಟ್ ಏನೋ ಒಂದು ಮಾಡ್ಬೇಕು ಅಂತ. ಬಟ್ ಈಗ ಸದ್ಯಕ್ಕಂತೂ ಈ ಫಾರ್ಮ್ ನಮ್ಗೆ ಇಷ್ಟ ಆಗಿ ಇದನ್ನ ನಾವು ಪರ್ಚೇಸ್ ಮಾಡಿದೀವಿ. ಈ ಪ್ರೊಸೆಸ್ ಮುಗ್ಸಕ್ಕೆ ಇಷ್ಟು ದಿನ ಆಗೋಯ್ತು. ಹೆಚ್ಚು ಕಡಿಮೆ 1 month ಇಂದ ನಾವು ಡೇ ಅಂಡ್ ನೈಟ್ ಇದೇ ಕೆಲಸ ಆಗೋಗಿದೆ ನಮಗೆ. ಅಂದ್ರೆ ಆ ಡಾಕ್ಯುಮೆಂಟ್ ವೆರಿಫೈ ಮಾಡಿಸ್ಕೊಳ್ಳೋದು, ಮತ್ತೆ ಏನೋ ಒಂದು ಬೇಕು ಅಂತ ತೆಗೆಸ್ಕೊಳ್ಳೋದು ಇದೇ ನಡೆದು. ಮತ್ತೆ ಮಲ್ಟಿಪಲ್ ಟೈಮ್ ಬೆಂಗಳೂರಿಂದ ಬಂದು ಹೋಗೋದು ತುಂಬಾನೇ ಟಿಡಿಯಸ್ ಪ್ರೊಸೆಸ್. ಅದು ಕೂಡ ಪ್ರತಿಯೊಂದು ವೀಕೆಂಡ್ಗೂ ಬರ್ತಿದ್ವಿ, ಬಂದು ನೋಡ್ತಾ ಇದ್ವಿ ಇಲ್ಲೆಲ್ಲ ಈ ಪ್ರೊಸೆಸ್ ಎಲ್ಲ ಹೆಂಗ್ ಹೋಗ್ತಾ ಇದೆ ಅಂತ. ಈಗ ಆಫ್ಟರ್ 1 ಲಾಂಗ್ ಮಂತ್ ಅಲ್ಟಿಮೇಟ್ಲಿ ಈಗ ಈ ಸ್ಟೇಜಿಗೆ ಬಂದ್ಬಿಟ್ಟಿದೀವಿ. ದಿಸ್ ಇಸ್ ಲೈಕ್ ದ ಫೈನಲ್ ಸ್ಟೇಜ್ ಆಫ್ ದ ಹೋಲ್ ಪ್ರೊಸೆಸ್. ಈಗ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಜಸ್ಟ್ ಈಗ ಅದನ್ನ ಸಿಗ್ನೇಚರ್ ಎಲ್ಲ ಓನರ್ ಬಂದ್ಮೇಲೆ ಕಂಪ್ಲೀಟ್ ಮಾಡ್ಕೊಂಡು ಆಮೇಲೆ ಆ ಫಾರ್ಮ್ ನಮ್ದು ಅಂತ ಹೇಳುವಂತ ಸ್ಟೇಟ್ಗೆ ನಾವು ಬರ್ತೀವಿ. ಇದಾದ ನಂತರ ನಾವು ನಿಮ್ಮನ್ನ ಫಾರ್ಮ್ಗೆ ಕರ್ಕೊಂಡು ಹೋಗ್ತೀವಿ. ಶ್ವೇತಾ ತುಂಬಾ ಖುಷಿಯಾಗಿದ್ದಾಳೆ. ಶ್ವೇತಂದೇ ಆಕ್ಚುಲಿ ಜಾಸ್ತಿ ಇದ್ರಲ್ಲಿ ಫಾರ್ಮ್ ಮಾಡ್ಕೋಬೇಕು, ನಮ್ದೇ ಒಂದು ಫಾರ್ಮ್ ಇರ್ಬೇಕು ಅನ್ನೋದು ಅವಳದಂತೂ ಮೇಜರ್ ಡ್ರೀಮ್ ಆಗಿತ್ತು. ಶ್ವೇತಾನೇ ಜಾಸ್ತಿ ಮಾತಾಡ್ಬೋದು ಇವತ್ತು. ಇವಳೇ ಇದನ್ನೆಲ್ಲ ಕೋಆರ್ಡಿನೇಟ್ ಮಾಡಿ ಈಗೆಲ್ಲ ಈ ಎಪಿಸೋಡ್ ನ ಮಾಡಿ ಇವಳೇ ಅದನ್ನ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಇದು ನಮ್ಗೆ ಲೈಫ್ ಲಾಂಗ್ ನೆನ್ಪಿರ್ಲೇಬೇಕು ಅಂತ ಹೇಳಿ. ನಮಗಂತೂ ನೆನ್ಪಿರುತ್ತೆ, ಬಟ್ ಇನ್ನ ಮತ್ತೊಂದ್ಸತಿ ನೋಡ್ಬೇಕು ಅಂದ್ರೂ ನಮಗೆ ವಿಡಿಯೋ ಇರ್ಬೇಕು ಅನ್ನೋ ಕಾರಣ ಈ ವ್ಲಾಗ್ ನ ಮಾಡ್ತಾ ಇದೀವಿ. ಹಂಗೆ ನಿಮ್ ಜೊತೆಗೂ ಶೇರ್ ಮಾಡ್ಕೋಬೇಕು ಅನ್ನೋದು ಒಂದು ದೃಷ್ಟಿ ಇತ್ತು. ಯಾಕಂದ್ರೆ ಈಗ ನಮ್ಮ ಎಂಟೈರ್ ಫ್ಯಾಮಿಲಿ ಬಂದಿದೀವಿ ಈ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಕ್ಕೆ. ಇದೊಂಥರ ನಮಗೆ ಲೈಫ್ ಟೈಮ್ ಮೆಮೊರಿ ಇದು. ಇಲ್ಲಿ 10 o'clock ಬರಕ್ ಹೇಳಿದ್ರು. ಮಾರ್ನಿಂಗ್ ಬೇಗ ಎದ್ದು ಆಲ್ಮೋಸ್ಟ್ ಒಂದು 4:30 ಎದ್ದು ಎಲ್ಲ ರೆಡಿ ಆಗಿ 6 o'clock ಹೊರಟು ತುಂಬಾ ಚೆನ್ನಾಗಿರೋ ಅಂತ ನೇಚರ್ ಅಲ್ಲಿ ಬಂದಿದೀವಿ. ಮಳೆ ಬರ್ತಾ ಇದೆ.
ಸೊ ಮಲೆನಾಡು ಅಂದರೆ ಗೊತ್ತು ನಿಮಗೂ, ನಮಗೂ ಎಷ್ಟು ಇಷ್ಟ, ಹಾಗೆ ನಿಮಗೆ ಸಹ ಮಲೆನಾಡು ಅಂದರೆ ಇಷ್ಟ ಇದ್ದೇ ಇರುತ್ತೆ. ಇಲ್ಲಿ ಬ್ಯೂಟಿನೇ ಒಂಥರ, ಅಂದರೆ ಪ್ರತಿಯೊಂದು ಸೀಸನಲ್ಲಿ ಸಹ ಒಂದೊಂದು ಥರ ಇರುತ್ತೆ. ಬಿಸಿಲಿದ್ದಾಗಲೂ ಒಂಥರ ಚಂದ, ಈ ಮಳೆಗಾಲದಲ್ಲಂತೂ ಎಲ್ಲ ಕಡೆ ಗ್ರೀನರಿ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ನಾವು ತಗೊಂಡಿರೋ ಪ್ಲೇಸ್ ಸಹ ಅದೇ ಥರನೇ ಇದೆ, ಫುಲ್ ಗ್ರೀನರಿನೇ ಇದೆ. ಸೊ ಇಲ್ಲಿ ಈ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ನಾವೀಗ ತಾಲೂಕು ಆಫೀಸಲ್ಲಿ ಇದ್ದೀವಿ. ಇದು ಇವಾಗ 10 ಆಗಿದೆ, 10:15 ಅಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಪ್ರಾಸೆಸ್ ಎಲ್ಲ. ಮೇ ಬಿ ಒಂದು 11:30 ಒಳಗಡೆ ಎಲ್ಲ ಮುಗಿಬೋದು. ಅದಾದ ನಂತರ ನಾವು ನಮ್ಮ ಪ್ಲೇಸ್ಗೆ ಹೋಗ್ತೀವಿ. ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲಿ ಪ್ಲೇಸ್ ಹೇಗಿದೆ, ಸರೌಂಡಿಂಗ್ ಹೇಗಿದೆ ಅಂತ ಎಲ್ಲ ಮತ್ತೆ ಹೇಳ್ತಾ ಹೋಗ್ತೀವಿ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಇವಾಗ ಚೆನ್ನಾಗಿ ಮಾಡಿದ್ದಾರೆ ಸಿಸ್ಟಮು. ಮೊದಲೇ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡಿರ್ಬೇಕು, ಅದೊಂದು ಸ್ಲಾಟ್ ಕೊಟ್ಟಿರ್ತಾರೆ. ನಮಗೆ 10-15 ಸ್ಲಾಟ್ ಸಿಕ್ಕಿದೆ ಇವತ್ತು. ಫಸ್ಟ್ ಸ್ಲಾಟ್ ನಮ್ಮದೇ ಅನಿಸುತ್ತೆ, ಮಾರ್ನಿಂಗ್ ಸ್ಯಾಟರ್ಡೆ. ಸೊ ಇವಾಗ ಅದಕ್ಕೆ ಬಂದು ನಾವು ಸ್ವಲ್ಪ ಬೇಗನೆ ಬಂದಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ಸೊ ಈಗ ಎಲ್ಲರೂ ಬಂದ ಮೇಲೆ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ನಾವು ಒಳಗಡೆ ಹೋಗಿ ಅಲ್ಲಿ ಮೋಸ್ಟ್ಲಿ ವಿಡಿಯೋ ಮಾಡೋಕ್ಕೂ ಆಗಲ್ಲ, ಆ ಪ್ರೊಸೆಸ್ನ ನಾವು ಕಂಪ್ಲೀಟ್ ಮಾಡ್ಕೋತೀವಿ. ಸೊ ಓವರ್ ಆಲ್ ಹೇಳ್ಬೇಕಂದ್ರೆ ಇದೊಂದು ಸ್ಪೆಷಲ್ ಮೂಮೆಂಟ್ ನಮ್ಮೆಲ್ಲರಿಗೂ. ಅಷ್ಟೇ ಅನ್ಸುತ್ತೆ, ಸ್ಪೆಷಲ್ ಡೇ ಸಹ ಇವತ್ತು. ಸ್ಪೆಷಲ್ ಡೇ ಸಹ. ಸೊ ಓವರ್ ಆಲ್ ವಿ ಆರ್ ಆಲ್ ಹ್ಯಾಪಿ. ನೋಡೋಣ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಮತ್ತು ನಿಮಗೇನು ಅನಿಸುತ್ತೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ. ಪ್ರತಿಯೊಬ್ಬ ಬೆಂಗಳೂರಲ್ಲಿರೋ ಇಂಜಿನಿಯರ್ದು ಡ್ರೀಮ್ ಹೌದು ಅಲ್ವೋ ಅನ್ನೋದನ್ನ ನೀವು ಕೂಡ ಅದು ಒಪ್ಕೋತಿರೋ ಇಲ್ಲ ಅನ್ನೋದನ್ನ ನೀವು ನಮಗೆ ತಿಳಿಸ್ಬೋದು ಕಮೆಂಟ್ಸ್ನಲ್ಲಿ. ಫೈನಲಿ ಈಗ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನಾವೆಲ್ಲ ಇಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆಯಿತು, ಸಿಗ್ನೇಚರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇವಾಗ ನಮ್ಮ ಫಾರ್ಮಿನ ಅಫಿಷಿಯಲ್ ಓನರ್ಸ್ ಆಗ್ತಾ ಇದ್ದೀವಿ ನಾವು ಇವಾಗ. ಈಗ ನಮಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಹ ಕೈಗೆ ಸಿಕ್ಕಿದೆ. ನಾವೀಗ ಪ್ರೌಡ್ ಓನರ್ಸ್. ನಮ್ಮನ್ನು ಭೇಟಿಯಾಗಲಿ ಅವರು ಮಾತಾಡ್ತಾರೆ. ಸೊ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಇವಾಗ ಓನರ್ ಆಗಿದ್ದಾರೆ. ಓನರ್ ಆಗಿದ್ದೀವಿ, ಇಬ್ರು ಓನರ್ ಆಗಿದ್ದೀವಿ. ಅದಕ್ಕೆ ಇವಾಗ ಫುಲ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ನಮ್ಮ ಜಾಗಕ್ಕೆ. ಸೊ ಇವಾಗ ಹೇಳ್ಬೋದು ನಮ್ಮ ಜಾಗ. ನಾವೀಗ ಓನರ್ಸ್ ಆಗಿದ್ದೀವಿ. ಸೊ ಖುಷಿಯಾಗಿದೆ. ಪ್ರೈಮರಿ ಓನರ್ ಇಲ್ಲಿದ್ದಾರೆ. ಹಲೋ ಫ್ರೆಂಡ್ಸ್, ನಾವು ಇವಾಗ ಇದೇ ಊರಿನಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ನಾವು ತೊಗೊಂಡಿರೋವಂಥ ಜಾಗ ಏನಿದೆ ಅದರಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಅಷ್ಟು ದೂರದಲ್ಲಿರುವಂಥ ದೇವಸ್ಥಾನ. ಸೊ ನಮ್ಮ ಜಾಗಕ್ಕೆ ಹೋಗೋಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಮಳೆ ಸಹ ಬರ್ತಾ ಇದೆ, ವೆದರ್ ಸಹ ಸಖತ್ತಾಗಿದೆ. ಲೊಕೇಶನ್ ನೋಡಿ ನೀವು, ವಾವ್, ನೋಡ್ತಾ ಇರ್ಬೋದು ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮಗೆ ಇಷ್ಟ ಆಗುವಂಥ ಜಾಗಕ್ಕೆ ನಾವು ಇವಾಗ ಬಂದಿದ್ದೀವಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ನಮ್ಮ ಜಾಗಕ್ಕೆ ಹೋಗೋಣ. ಸೊ ಇಲ್ಲಿ ಮಧ್ಯದಲ್ಲಿ ಹೀಗೆ ದೇವಸ್ಥಾನ ಇದೆ. ತುಂಬ ಚೆನ್ನಾಗಿರುವಂಥ ದೇವಸ್ಥಾನ. ಸೊ ಇವಾಗ ನಮ್ಮ ಜಾಗಕ್ಕೆ ಬಂದಿದ್ದೀವಿ. ನೋಡಿ ಲೊಕೇಶನ್ ಹೇಗಿದೆ ಅಂಥೇಳಿ. ವಾವ್, ಇಲ್ಲೇ ಒಂದು ಸ್ಕೂಲ್ ಸಹ ಇದೆ. ಈ ಊರಿನ ಹೆಸರು ಬಂದು ಕಮಲಾಪುರ ಅಂತ. ಸೊ ನೀವು ನೋಡ್ಬೋದು, ಈ ಸ್ಕೂಲ್ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಊರು ಬಂದ್ಬಿಟ್ಟು ಕಮಲಾಪುರ ಅಂತ. ಸೊ ಇಲ್ಲಿ ಬೋರ್ಡ್ ಸಹ ಇದೆ, ಯು ಕ್ಯಾನ್ ಸಿ ದಿಸ್. ಸೊ ಇಲ್ಲಿಯ ಸ್ಕೂಲ್ನ ನಂತರ ನಾನು ನಿಮಗೆ ಇಲ್ಲಿಯ ಗುಡ್ಡ ತೋರಿಸ್ತೀನಿ. ಈ ಸ್ಕೂಲ್ ಹಿಂದೆಯೇ ಒಂದು ತುಂಬ ಸೂಪರಾಗಿರುವಂಥ ಗುಡ್ಡ ಇದೆ. ಇದನ್ನು ನೋಡ್ಬಿಟ್ಟೆ ನಾವು ಈ ಜಾಗಕ್ಕೆ ಫಿದಾಗಿದ್ದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇಲ್ಲಿ ಬಂದು ರೋಡ್, ಇದರ ಆಪೋಸಿಟಲ್ಲೇ ನಮ್ಮ ಜಾಗ. ಸೊ ಬನ್ನಿ, ನಿಮಗೆ ನಾವು ತೊಗೊಂಡಿರೋವಂಥ ಜಾಗನ ತೋರಿಸ್ತೀವಿ. ಸೊ ತುಂಬ ಖುಷಿ ಆಗ್ತಾಯಿದೆ. ಆಫ್ಟರ್ ಸೋ ಮೆನಿ ಇಯರ್ಸ್ ನಮ್ಮ ಡ್ರೀಮ್ ಟ್ರೂ ಆಗ್ತಾಯಿದೆ. ಸೊ ನಾವು ನಮ್ಮ ತೋಟಕ್ಕೆ ಕಾಲಿಟ್ಟಿದ್ದೀವಿ ಈಗ. NR ಪುರದಲ್ಲಿರುವಂಥ ಈ ತೋಟದಲ್ಲಿ ನಾವು ಅದನ್ನೇ ತೋರಿಸ್ತಾ ಇದ್ದೆ. ನಾವು ಫಸ್ಟ್ ಇದಾಗಿದ್ದೆ ಈ ವ್ಯೂಗೆ ಅಂತ. ಆ ಸ್ಕೂಲ್ ಹಿಂದ್ಗಡೆ ಏನು ವ್ಯೂ ಇದೆ ಅಲ್ಲ, ಅದು ಫುಲ್ ಭದ್ರಾ ಕಾಡು.
ನಮಗೆ ಭದ್ರಾ ಎಷ್ಟು ಇಷ್ಟ ಅಂತ ನಿಮಗೂ ಗೊತ್ತು. ಪಕ್ಕಾ ಕನ್ನಡ ಮೂವಿಯಲ್ಲಿ ಸೆಟಪ್ ಇರುತ್ತೆ ನೋಡಿ, ಸ್ಕೂಲ್ ಮತ್ತು ಅದ್ರ ಸುತ್ತಮುತ್ತಲು ಎಲ್ಲ ಗುಡ್ಡ ಬೆಟ್ಟ ಮತ್ತು ಇಲ್ಲಿ ಮರ ಗಿಡಗಳು, ಕಾಡಿನ ವಾತಾವರಣ, ಇದೆಲ್ಲ ನೋಡಿನೇ ನಾವು ಅಷ್ಟೊಂದು ಇಷ್ಟಪಟ್ಟಿದ್ವಿ ಈ ಫಾರ್ಮ್ನ. ಸೊ ಇಲ್ಲಿ ಯಾವಾಗ ಫಾರ್ಮ್ ಹೌಸ್ ಮಾಡ್ತೀವೋ ಗೊತ್ತಿಲ್ಲ, ಬಟ್ ನಮ್ಮದು ಇದಂತೂ ಇಂಟೆನ್ಷನ್ ಅಂತೂ ಅದೇ ಆಗಿದ್ದು. ಈಗ ಸದ್ಯಕ್ಕಂತೂ ತೋಟ ಇದೆ ಇಲ್ಲಿ, ರಬ್ಬರ್ ತೋಟ. ಸೊ ಇದನ್ನು ಹಂಗೆ ಅದು ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದು ಇನ್ನೂ ನಾವು ಯೋಚನೆ ಮಾಡಿಲ್ಲ, ಮಾಡ್ತೀವಿ ಅದನ್ನ ಬಗ್ಗೆ ಯೋಚನೆ. ಸೊ ಅದೇ ನಾವು ಹೇಳ್ದಂಗೆ ಇಲ್ಲಿ ನಾವು ರಬ್ಬರ್ ಸಹ ಇದೆ, ಜೊತೆಗೆ ಸಪೋಟ ಸಹ ಇದೆ, ಒಂದು ನಾರ್ಮಲಾಗಿ ಒಂದು ಶೆಡ್ ಸಹ ಇದೆ. ಬಟ್ ನಮ್ಮದು ಪ್ಲ್ಯಾನ್ ಇರೋದು ಇಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಟಬೇಕು, ಇಲ್ಲಿ ತೋಟ ಮಾಡ್ಕೋಬೇಕು ಅಂತ. ಸೊ ಆಲ್ರೆಡಿ ಇಲ್ಲಿ ನೋಡಿ ಸಪೋಟ ಎಲ್ಲ ಇದೆ ನೋಡಿ, ಸಪೋಟ ಎಲ್ಲ ಬಿಟ್ಟಿದೆ ಸಣ್ಣ ಸಣ್ಣದು. ಸೊ ನಮ್ಮ ತೋಟದ ಸಪೋಟ ಅಂತ ಹೇಳಲಿಕ್ಕೇ ಖುಷಿ ಆಗ್ತಾ ಇದೆ. ಜೊತೆಗೆ ರಬ್ಬರ್ ಗಿಡಗಳು ಸಹ ಇದೆ ಇಲ್ಲಿ. ಸೊ ಇದೆಲ್ಲ ರಬ್ಬರ್ ಗಿಡಗಳು. ಇಲ್ಲಿ ಒಂದು ಶೆಡ್ ಸಹ ಇದೆ, ನಾನು ನಿಮಗೆ ತೋರಿಸ್ತೀನಿ. ಸೊ ಇದಿಷ್ಟು ಬಂದು ಇದೆಲ್ಲ ಬಂದು ತೋಟ. ಇಲ್ಲೊಂದು ಶೆಡ್ ಸಹ ಇದೆ, ಬಂದೆ ಇಲ್ಲಿ ಶೆಡ್ ಒಂದಿದೆ, ಒಳಗಡೆ ಎಲ್ಲ ಈ ಥರ ಇದೆ, ನೋಡೋಣ. ಓ ಈ ಕಡೆನೇ ಎಂಟ್ರೆನ್ಸ್ ಸಹ ಇದೆ. ಇಲ್ಲಿ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಈ ಜಾಗಕ್ಕೆ ಬಂದು ಇಲ್ಲೆಲ್ಲ ಸ್ವಲ್ಪ ನೋಡಿ ಆಯಿತು. ಮಳೆ ಜಾಸ್ತಿ ಇರೋದ್ರಿಂದ ಈಗ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆಲ್ಲ ನಮ್ಮ ಈ ಜಾಗ ಹೇಗನ್ನಿಸ್ತು ಅಂತ ನೀವೇ ಹೇಳಿ. ಆಬ್ವಿಯಸ್ಲಿ ಎಲ್ಲ ಸಿಟಿನಲ್ಲಿರೋರಿಗೆ ಒಂದು ಕಾಡು ಮಧ್ಯ ಅಥವಾ ಒಂದು ಫಾರ್ಮ್ ಹೌಸ್ ಇರಬೇಕು ಅಂತ ಆಸೆ ಇರುತ್ತೆ, ತುಂಬ ಜನಕ್ಕೆ ಆ ಥರ ಆಸೆ ಇರುತ್ತೆ. ಸೊ ಹಾಗೆಯೇ ನಮಗೂ ಸಹ ಆಸೆ ಇದ್ದಿದ್ದು, ಹಾಗಾಗಿ ನಾವು ಈ ಫಾರ್ಮ್ ತೊಗೊಂಡಿರೋದು. ಇಲ್ಲಿ ಫಾರ್ಮ್ ಹೌಸ್ ತೊಗೊಳೋದ್ರ ಬಗ್ಗೆ ಇನ್ನು ನಾವೆಲ್ಲ ಮತ್ತೆ ಇನ್ನು ಡಿಸೈಡ್ ಮಾಡ್ಕೋಬೇಕು. ಅಂದರೆ ಫಾರ್ಮ್ ಹೌಸ್ನ ಕಟ್ಸೋದ್ರ ಬಗ್ಗೆ ಇನ್ನು ನಾವು ಪ್ಲ್ಯಾನ್ಸ್ ಎಲ್ಲ ಮಾಡಬೇಕು. ಸೊ ನಿಮಗೆಲ್ಲ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ನಮಗೆ ನಿಮ್ಮ ಕಮೆಂಟ್ಸ್ ಮೂಲಕ ಹೇಳಿ. ಸೊ ಈಗ ಮತ್ತೆ ವಾಪಸ್ ಹೊರಟಿದ್ದೀವಿ. ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ, ಮಳೆ ಇಲ್ದಲೇ ಇದ್ದಾಗ ಬಂದು ಫುಲ್ಲು ನಮ್ಮ ಫಾರ್ಮ್ನ ಟೂರ್ ಮಾಡಿಸ್ತೀವಿ. ಸೊ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ಬೋದು. ಬಾಯ್ ಬಾಯ್ ನಮ್ಮ ಜಾಗಕ್ಕೆ. ಇದೆ ಈಗ ಓನರ್ ಆಗಿ ನಿದ್ದೆ ಬರ್ತಾ ಇದೆ, ಮಲಗಬೇಕು ಅಂತ ಅನಿಸ್ತಾ ಇದೆ. ಏನು ಓನರ್ ಆಗಿ ಕೂತಿದ್ದಕ್ಕೆ ಓನರ್ ಅವರು, ಜಮೀನಿನ ಓನರ್ ಆಗಿ ರೈತ ಆಗಿದ್ದೀನಿ ಅಂತ ಖುಷಿ ಆಗ್ತದೆ. ಆಮೇಲೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಇನ್ಮೇಲಿಂದ ನೇಗಿಲ್ ಹೊತ್ತು ಯೋಗಿ ಆಗೋಣ ಅಂತ. ಏನು ನೀವೆಲ್ಲ ಹೇಳಿ, ಏನನ್ಸುತ್ತೆ? ನೇಗಿಲ್ ಹೊತ್ತು ಉಳುವ ಯೋಗಿ ಆಗೋಣ ಅಂತ. ಇವಾಗ ಎಲ್ಲರೂ ಇಷ್ಟದಂತೆ ಜಮೀನ್ ತಗೊಂಡಿದೀವಿ, ಫಾರ್ಮ್ ತಗೊಂಡಿದೀವಿ. ಸೊ ಹೇಗ ಅನ್ನಿಸ್ತಾ ಇದೆ? ನಾವು ಎನ್.ಆರ್.ಪುರ ತಾಲೂಕಿನಲ್ಲಿ ಒಂದು ಜಮೀನು ತಗೊಂಡಿದ್ದೇವೆ. ಆ ಜಮೀನು ಎಲ್ಲರಿಗೂ ಮನೆಯಲ್ಲಿ ಎಲ್ಲ ಸದಸ್ಯರಿಗೂ ಭಾಳ ಇಷ್ಟವಾಗಿದೆ. ಅದು ನಿಜಕ್ಕೂ ಇವತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಭಾಳ ಚೆನ್ನಾಗಿದೆ ತೋಟ. ನಮ್ಮ ಮಗ ಪರ್ಚೇಸ್ ಮಾಡಿದ್ದಾನೆ. ನಾನು ಕೂಡ ರೈತ, ನನ್ನ ಮಗನೂ ಕೂಡ ರೈತ ಕೊಂಡಿದ್ದಾನೆ. ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅವನಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೇನೆ ಅಷ್ಟೇ. ನಮಸ್ಕಾರ. ನಮ್ಮ ಹಾಗೆ ಹಳೆಯ ಮಗಳು ರೈತ ಆಗಿ ಸೇವೆ ಸಲ್ಲಿಸಬೇಕು ಅನ್ನೋದು ತುಂಬ ದಿವಸದಿಂದ ನಮಗೂ ಮತ್ತು ಬೀಗರಿಗೂ ಕನಸಾಗಿತ್ತು. ಮುಂದಿನ ದಿನಗಳಲ್ಲಿ ಅದು ಉತ್ತಮ ರೀತಿಯಲ್ಲಿ ನಾವು ಮಾಡೋಣ ಅಂಥೇಳಿ ಎಲ್ಲರೂ ಕೈ ಜೋಡಿಸಿದ್ದೀವಿ. ಇದಕ್ಕೆ ನಿಮ್ಮ ಹಣ, ನಮ್ಮ ಶ್ರೇಯಸ್ಸು ಎಲ್ಲ ಸೇರಿಕೊಂಡು ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ನಮ್ಮ ಮಗಳು, ಅಳಿಯ, ಬೀಗರು ಎಲ್ಲ ಸೇರಿ ತಗೊಂಡಿರೋದ್ರಿಂದ ನಮಗೆ ತುಂಬ ಖುಷಿ ಆಯಿತು. ನಮ್ಮೂರಲ್ಲೇ ನಮ್ಮ ಜಮೀನಿನ ಹತ್ತಿರದಲ್ಲೇ ಇರೋದ್ರಿಂದ ಇನ್ನೂ ಖುಷಿ ಆಯಿತು.
ಅವ್ರ ಜಮೀನಿಗೋಸ್ಕರ ನಮ್ಮ ಅಳಿಯ ಮಗಳು ಪದೇ ಪದೇ ಬರಲೇಬೇಕಾಗತ್ತೆ. ಅದು ಇನ್ನೂ ಒಂಥರ ಖುಷಿಯಾಗಿದೆ. ಬೀಗರು ಬರಬೇಕು. ಈ ಬರೀ ಚಿಕ್ಕಮಗಳೂರು ಒಂದೇ ಅಲ್ಲ, ನಮಗೆ ಕಮಲಾಪುರದಲ್ಲೂ ಉಳಿಯ ಅಂತ ಯೋಗ ಬರ್ತಾ ಇದೆ.